ಹೆಲೋ ಫ್ರೆಂಡ್ಸ್, ಇವತ್ತಿನ ಪ್ರಚಲಿತ ವಿದ್ಯಮಾನಗಳ ಮಾಹಿತಿ ನೋಡೋಣ. ಮೊದಲನೆಯ ಪ್ರಶ್ನೆಯು ಇಲ್ಲಿ 9ನೇ ಐಸಿಸಿ ಪುರುಷರ T20 ಕ್ರಿಕೆಟ್ ವಿಶ್ವಕಪ್ಗೆ ಐಸಿಸಿ ಇಂದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರನ್ನು ನೇಮಿಸಲಾಗಿದೆ? ಸರಿಯಾದ ಉತ್ತರವು ಆಪ್ಷನ್ ಎ, ಉಸೇನ್ ಬೋಲ್ಟ್ ಅವರನ್ನು ಇಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಿಸಲಾಗಿರುತ್ತದೆ. ಮೊದಲನೆಯದಾಗಿ ಇಲ್ಲಿ ಐಸಿಸಿ ಪುರುಷರ T20 ವರ್ಲ್ಡ್ ಕಪ್ ಇದು 2024ರಲ್ಲಿ ನಡೆಯಲಿದೆ. ಅಂದರೆ ಈ ವರ್ಷ ನಡೆಯಲಿರುತ್ತದೆ. ಇದು ಇದರ 9ನೆಯ ಆವೃತ್ತಿಯಾಗಿರುತ್ತದೆ. ಇದನ್ನು ಯಾವಾಗ ಮಾಡಲಾಗುತ್ತಿದೆ ಅಂದರೆ ಜೂನ್ 1ರಿಂದ ಜೂನ್ 29ರವರೆಗೆ ಈ ಐಸಿಸಿ ಪುರುಷರ T20 ವರ್ಲ್ಡ್ ಕಪ್ ನಡೆಯಲಿರುತ್ತದೆ. ಇದನ್ನು ಯಾರು ಆಯೋಜಿಸುತ್ತಿದ್ದಾರೆ ಎಂದು ಪ್ರಶ್ನೆಯನ್ನು ಕೇಳಿದರೆ ಇದನ್ನು ವೆಸ್ಟ್ ಇಂಡೀಸ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕವು ಜಂಟಿಯಾಗಿ ಆಯೋಜಿಸುತ್ತಿದೆ. ಇಲ್ಲಿ 9ನೇ ಐಸಿಸಿ ಪುರುಷರ T20 ವಿಶ್ವಕಪ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಜಮೈಕಾದ ಉಸೇನ್ ಬೋಲ್ಟ್ ಅವರನ್ನು ನೇಮಿಸಲಾಗಿರುತ್ತದೆ. ನಿಮಗೆ ಗೊತ್ತಿರಬಹುದು, ಉಸೇನ್ ಬೋಲ್ಟ್ ಅವರು ಓಟಗಾರ ಆಗಿರುತ್ತಾರೆ. ಇವರು ವರ್ಲ್ಡ್ನಲ್ಲಿ ಅತಿ ಹೆಚ್ಚು ಹೆಸರುವಾಸಿಯಾಗಿರುತ್ತಾರೆ ಓಟದ ಸ್ಪರ್ಧೆಯಲ್ಲಿ. ಇವರು 2008ರಲ್ಲಿ ಒಲಿಂಪಿಕ್ಸ್ನಲ್ಲಿ 100 ಮೀಟರ್, 200 ಮೀಟರ್ ಮತ್ತು 400 × 100 ಮೀಟರ್ ರಿಲೇಯಲ್ಲಿ ಚಿನ್ನ ಪದಕ ಗೆಲ್ಲುವ ಮೂಲಕ ವಿಶ್ವ ದಾಖಲೆಯನ್ನು ಹೊಂದಿದ್ದಾರೆ ಮತ್ತು ಇವರು 100 ಮೀಟರ್ ಓಟದಲ್ಲಿ 9.58 ಸೆಕೆಂಡ್ಗಳನ್ನು ಕಂಪ್ಲೀಟ್ ಮಾಡಿದ್ದು 200 ಮೀಟರ್ ಓಟವನ್ನು 19.19 ಸೆಕೆಂಡ್ಗಳಲ್ಲಿ ಕಂಪ್ಲೀಟ್ ಮಾಡಿರುತ್ತಾರೆ ಮತ್ತು 4 × 100 ಮೀಟರ್ ರಿಲೇಯಲ್ಲಿ 36.84 ಸೆಕೆಂಡ್ಗಳಲ್ಲಿ ಕಂಪ್ಲೀಟ್ ಮಾಡುವ ದಾಖಲೆಯನ್ನು ಕೂಡ ಇಲ್ಲಿ ಇವರು ಹೊಂದಿರುತ್ತಾರೆ. ಇಲ್ಲಿ 9ನೇ ಐಸಿಸಿ ಪುರುಷರ T20 ವರ್ಲ್ಡ್ ಕಪ್ನಲ್ಲಿ ಮೊದಲ ಬಾರಿಗೆ 20 ತಂಡಗಳು ಐಸಿಸಿ T20 ವಿಶ್ವಕಪ್ನಲ್ಲಿ ಭಾಗವಹಿಸಿರುತ್ತದೆ. ಇಲ್ಲಿ ಯಾವುದು ಹೊಸ ದೇಶಗಳು ಈ T20 ವರ್ಲ್ಡ್ ಕಪ್ನಲ್ಲಿ ಆಟವಾಡುತ್ತಿದ್ದಾರೆ ಎಂದರೆ ಕೆನಡಾ, ಉಗಾಂಡ ಮತ್ತು ಯುನೈಟೆಡ್ ಸ್ಟೇಟ್ಸ್ ತಂಡ ಐಸಿಸಿ ಪುರುಷರ T20 ವರ್ಲ್ಡ್ ಕಪ್ನಲ್ಲಿ ಮೊದಲ ಬಾರಿಗೆ ಆಡುತ್ತಿದೆ. ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಇಲ್ಲಿ ಡೈಲಿ ಕರೆಂಟ್ ಅಫೇರ್ಸ್ಗಳ PDF ಅನ್ನು ಡೌನ್ಲೋಡ್ ಮಾಡಲು ನಮ್ಮ ಟೆಲಿಗ್ರಾಮ್ ಚಾನಲ್ ಅನ್ನು ಜಾಯಿನ್ ಆಗಿ. ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿರುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. 2023-24ರ ಆರ್ಥಿಕ ವರ್ಷದಲ್ಲಿ ಭಾರತದಿಂದ ಯಾವ ದೇಶಕ್ಕೆ ಗರಿಷ್ಠ ಔಷಧಗಳನ್ನು ರಫ್ತು ಮಾಡಲಾಗಿದೆ? ಸರಿಯಾದ ಉತ್ತರವು ಆಪ್ಷನ್ ಡಿ, ಯುನೈಟೆಡ್ ಸ್ಟೇಟ್ಸ್ ಅಥವಾ ಅಮೆರಿಕಾಗೆ 2023-24ರ ಆರ್ಥಿಕ ವರ್ಷದಲ್ಲಿ ಭಾರತದಿಂದ ಗರಿಷ್ಠ ಔಷಧಗಳನ್ನು ರಫ್ತು ಮಾಡಲಾಗಿರುತ್ತದೆ. ಇದರ ಮಾಹಿತಿಯನ್ನು ನೋಡೋಣ. ಭಾರತವು 2023-24ರ ಸಾಲಿನಲ್ಲಿ ಔಷಧಿಯ ರಫ್ತು ಎಷ್ಟು ಇತ್ತು ಎಂದರೆ $27.9 ಶತಕೋಟಿ ಇತ್ತು. ಇದು 2022-23ರ ಸಾಲಿನಲ್ಲಿ ಎಷ್ಟು ಇತ್ತು ಎಂದರೆ $25.4 ಬಿಲಿಯನ್ ಇತ್ತು. ಇಲ್ಲಿ ತುಂಬಾ ವ್ಯತ್ಯಾಸವನ್ನು ನಾವು ನೋಡಬಹುದಾಗಿರುತ್ತದೆ. ಹಾಗೆ ಈ ಭಾರತವು 2023-24ರ ಸಾಲಿನಲ್ಲಿ ಯಾವ ದೇಶಕ್ಕೆ ಹೆಚ್ಚಾಗಿ ಔಷಧಿಯ ರಫ್ತನ್ನು ಮಾಡಿದೆ ಎಂದರೆ ಅಮೆರಿಕ ದೇಶ ಇದರಲ್ಲಿ ಮೊದಲನೆಯ ಸ್ಥಾನ ಪಡೆದುಕೊಂಡಿರುತ್ತದೆ. 2ನೆಯ ಸ್ಥಾನವನ್ನು ಬ್ರಿಟನ್ ಪಡೆದುಕೊಂಡರೆ 3ನೆಯ ಸ್ಥಾನವನ್ನು ನೆದರ್ಲ್ಯಾಂಡ್ ಪಡೆದುಕೊಂಡಿರುತ್ತದೆ. ಇಲ್ಲಿ ಅಮೆರಿಕಕ್ಕೆ ಭಾರತದ ಒಟ್ಟು ಔಷಧಿ ರಫ್ತಿನಲ್ಲಿ 31%ಗಿಂತ ಹೆಚ್ಚಿನ ಪಾಲು ಇಲ್ಲಿ ಅಮೆರಿಕಕ್ಕೆ ಸಲ್ಲಿರುತ್ತದೆ. ಸೊ ಇದರಲ್ಲಿ ಇಷ್ಟು ಪಾಯಿಂಟ್ ಅನ್ನು ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ITTF ಟೇಬಲ್ ಟೆನ್ನಿಸ್ ವಿಶ್ವ ಶ್ರೇಯಾಂಕದಲ್ಲಿ ಭಾರತದ ಅಗ್ರ ಮಹಿಳಾ ಆಟಗಾರ್ತಿ ಯಾರು? ಸರಿಯಾದ ಉತ್ತರವು ಆಪ್ಷನ್ ಬಿ, ಶ್ರೀಜಾ ಅಕುಲಾ ಅವರು ಮಣಿಕಾ ಬಾತ್ರಾ ಅವರನ್ನು ಹಿಂದಿಕ್ಕುವ ಮೂಲಕ ITTF ಟೇಬಲ್ ಟೆನ್ನಿಸ್ ವಿಶ್ವ ಶ್ರೇಯಾಂಕದಲ್ಲಿ ಭಾರತದ ಅಗ್ರ ಮಹಿಳಾ ಆಟಗಾರ್ತಿಯಾಗಿ ಹೊರಹೊಮ್ಮಿರುತ್ತಾರೆ. ಇವರ ಬಗ್ಗೆ ಮಾಹಿತಿಯು ಇದರಲ್ಲಿ ITTF ಅಂದರೆ ಏನು ಎಂದರೆ ಇದೊಂದು ಇಂಟರ್ನ್ಯಾಷನಲ್ ಟೇಬಲ್ ಟೆನ್ನಿಸ್ ಸಂಸ್ಥೆಯಾಗಿರುತ್ತದೆ. ಇದರಲ್ಲಿ ಹೊರಡಿಸಿರುವಂತೆ ಭಾರತದ ನಂಬರ್ 1 TT ಆಟಗಾರ್ತಿ ಯಾರಾಗಿದ್ದಾರೆ ಅಂದರೆ ಶ್ರೀಜಾ ಅಕುಲಾ ಅವರು ಆಗಿರುತ್ತಾರೆ. ಇವರು ಯಾರನ್ನು ಹಿಂದಿಕ್ಕಿದ್ದಾರೆ ಎಂದರೆ ಮಣಿಕಾ ಬಾತ್ರಾ ಅವರನ್ನು ಹಿಂದಿಕ್ಕುವ ಮೂಲಕ ಶ್ರೀಜಾ ಅಕುಲಾ ಅವರು ಭಾರತದ ನಂಬರ್ 1 TT ಆಟಗಾರ್ತಿಯಾಗಿರುತ್ತಾರೆ. ಇಲ್ಲಿ ಇವರು ವಿಶ್ವದಲ್ಲಿ ಯಾವ ಶ್ರೇಯಾಂಕವನ್ನು ಪಡೆದಿದ್ದಾರೆ ಎಂದರೆ 38ನೆಯ ಸ್ಥಾನವನ್ನು TT ಆಟಗಾರ್ತಿಯಾಗಿ ಪಡೆದುಕೊಂಡಿರುತ್ತಾರೆ ವಿಶ್ವದಲ್ಲಿ. ಹಾಗೆ ಇವರು ಶ್ರೀಜಾ ಅಕುಲಾ ಅವರು TT ಅಂದರೆ ಟೇಬಲ್ ಟೆನ್ನಿಸ್ನಲ್ಲಿ ಸಿಂಗಲ್ಸ್ನಲ್ಲಿ ಈ ಸಾಧನೆಯನ್ನು ಮಾಡಿದ್ದಾರೆ. ಮಹಿಳೆಯರ ಡಬಲ್ಸ್ನಲ್ಲಿ ಭಾರತದ ಸುದೀರ್ಥ ಮತ್ತು ಅಹಿತಾ ಮುಖರ್ಜಿ ಅವರು ವಿಶ್ವದಲ್ಲಿ 14ನೆಯ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ. ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭಾರತದಲ್ಲಿ ಮೊಟ್ಟ ಮೊದಲ ಹಗುರವಾದ ಬುಲೆಟ್ ಪ್ರೂಫ್ ಜಾಕೆಟ್ ಅನ್ನು ಯಾರು ಅಭಿವೃದ್ಧಿಪಡಿಸಿದ್ದಾರೆ? ಸರಿಯಾದ ಉತ್ತರವು ಆಪ್ಷನ್ ಸಿ, DRDO ಸಂಸ್ಥೆ. DRDOದ ಒಂದು ಸಂಸ್ಥೆ ಇದೆ ಕಾನ್ಪುರದಲ್ಲಿ. ಕಾನ್ಪುರದ ಡಿಫೆನ್ಸ್ ಮೆಟೀರಿಯಲ್ಸ್ ಆ್ಯಂಡ್ ಸ್ಪೋರ್ಟ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಸಂಸ್ಥೆ ಇದನ್ನು ತಯಾರಿಸುತ್ತಿದೆ. ಇಲ್ಲಿ ಈ ಬುಲೆಟ್ ಪ್ರೂಫ್ ಜಾಕೆಟ್ನಲ್ಲಿ
7.62x 54R API ಮದ್ದುಗುಂಡುಗಳಿಂದ ಸೈನಿಕರನ್ನು ರಕ್ಷಿಸಲು ಇದನ್ನು ಸಹಾಯ ಮಾಡುತ್ತದೆ. ಅಂದರೆ ಎಕ್ಸಾಂಪಲ್ ಅಲ್ಲಿ ಹೇಳುವುದಾದಲ್ಲಿ AK-47 ಅಥವಾ ಸ್ನೈಪರ್ ರೈಫಲ್ಸ್ಗಳ ಗುಂಡುಗಳಿಂದ ಇದು ಸೈನಿಕರನ್ನು ರಕ್ಷಿಸುತ್ತದೆ. ಇದು ಸ್ನೈಪರ್ ರೈಫಲ್ಸ್ಗಳು ಅಥವಾ AK-47 ಗುಂಡುಗಳು ಇರುತ್ತದಲ್ಲ, ಇದು ಕಂಟಿನ್ಯೂಸ್ ಆಗಿ 6 ಹೊಡೆತಗಳು ಗುಂಡುಗಳಿಂದ ಈ ಬುಲೆಟ್ ಪ್ರೂಫ್ ಜಾಕೆಟ್ ಸೈನಿಕರನ್ನು ರಕ್ಷಿಸುತ್ತದೆ. ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ. ಇಲ್ಲಿ ಈ ಬುಲೆಟ್ ಪ್ರೂಫ್ ಜಾಕೆಟ್ನ ತೂಕ ಎಷ್ಟೆಂದರೆ 9.5 kg ಆಗಿರುತ್ತದೆ. ಇದು ದೇಶದ ಮೊದಲ ಒಂದು ಬುಲೆಟ್ ಪ್ರೂಫ್ ಜಾಕೆಟ್ ಆಗಿರುತ್ತದೆ. ಅಂದರೆ ಇದು ಸ್ವದೇಶಿ ಬುಲೆಟ್ ಪ್ರೂಫ್ ಜಾಕೆಟ್ ಆಗಿರುವುದರಿಂದ ಇದೊಂದು ದೇಶದ ಮೊದಲ ಬುಲೆಟ್ ಪ್ರೂಫ್ ಜಾಕೆಟ್ ಆಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ಈ ಬುಲೆಟ್ ಪ್ರೂಫ್ ಜಾಕೆಟ್ ಅನ್ನು ತಯಾರಿಸಲು ಏನನ್ನು ಬಳಸಿದ್ದಾರೆ ಎಂದರೆ ಏಕಶಿಲೆಯ ಸೆರಾಮಿಕ್ ಪ್ಲೇಟ್ ಅನ್ನು ಇಲ್ಲಿ ಬಳಸಲಾಗಿರುತ್ತದೆ. ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಆನ್ಲೈನ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಚಾನೆಲ್ಗಳ ಮೂಲಕ ಹೊಸ ಗ್ರಾಹಕ ಖಾತೆಗಳನ್ನು ತೆರೆಯದಂತೆ RBI ಯಾವ ಬ್ಯಾಂಕ್ಗೆ ನೋಟಿಸ್ ಅನ್ನು ಹೊರಡಿಸಿದೆ? ಸರಿಯಾದ ಉತ್ತರವು ಆಪ್ಷನ್ ಡಿ, ಕೋಟಕ್ ಮಹೇಂದ್ರ ಬ್ಯಾಂಕ್ಗೆ ಮೊಬೈಲ್ ಅಥವಾ ಆನ್ಲೈನ್ ಬ್ಯಾಂಕಿಂಗ್ ಚಲನ್ಗಳ ಮೂಲಕ ಹೊಸ ಗ್ರಾಹಕ ಖಾತೆಗಳನ್ನು ತೆರೆಯದಂತೆ RBI ನೋಟಿಸ್ ಅನ್ನು ಹೊರಡಿಸಿದೆ. ಇಲ್ಲಿ RBI 2022-23ರಲ್ಲಿ ಕೋಟಕ್ ಮಹೇಂದ್ರ ಬ್ಯಾಂಕ್ನ IT ಮೂಲಸೌಕರ್ಯದಲ್ಲಿನ ಕೊರತೆಯನ್ನು ಕಂಡುಹಿಡಿಯಿತು. ಇಲ್ಲಿ IT ಮೂಲಸೌಕರ್ಯಗಳ ಕೊರತೆಯನ್ನು ನಿವಾರಿಸಲು ಕೋಟಕ್ ಮಹೇಂದ್ರ ಬ್ಯಾಂಕ್ ಹಲವಾರು ನಿರ್ಧಾರಗಳನ್ನು ತೆಗೆದುಕೊಂಡರು ಮತ್ತು IT ಡಿಪಾರ್ಟ್ಮೆಂಟ್ಸ್ಗಳಲ್ಲಿ ಚೇಂಜಸ್ ಅನ್ನು ಮಾಡಿರುತ್ತಾರೆ. ಆದರೆ ಇದು ಕಸ್ಟಮರ್ ಫ್ರೆಂಡ್ಲಿ ಆಗಿರುವುದಿಲ್ಲ. ಹಾಗಾಗಿ RBI ಕಸ್ಟಮರ್ ಫ್ರೆಂಡ್ಲಿ ಆಗಿರದ ನೋಟಿಸ್ ಅನ್ನು ಹೊರಡಿಸುವುದಕ್ಕಿಂತ ಮುಂಚೆ ಕೋಟಕ್ ಮಹೀಂದ್ರ ಬ್ಯಾಂಕ್ಗೆ ಇನ್ನೊಂದು ಅವಕಾಶವನ್ನು ಇಲ್ಲಿ ನೀಡಿರುತ್ತಾರೆ ಎಂದು ನಾವು ಹೇಳಬಹುದಾಗಿರುತ್ತದೆ. ಇದರಿಂದಾಗಿ ಕೋಟಕ್ ಮಹೀಂದ್ರ ಬ್ಯಾಂಕ್ ಯಾವುದೇ ಕ್ರೆಡಿಟ್ ಕಾರ್ಡ್ಗಳನ್ನು ಕೂಡ ನೀಡಲು ಹೊಸ ಕಸ್ಟಮರ್ಗೆ ನೀಡಲು ಅವಕಾಶವಿರುವುದಿಲ್ಲ. ಇಲ್ಲಿ ಒಂದು ವಾಣಿಜ್ಯ ಬ್ಯಾಂಕ್ಗಳನ್ನು ಚೆಕ್ ಮಾಡುವ ರೈಟ್ಸ್ ಅನ್ನು RBI ಯಾವ ಮುಖಾಂತರವಾಗಿ ಪಡೆದುಕೊಂಡಿರುತ್ತದೆ ಅಂದರೆ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ 1949ನ ಅಡಿಯಲ್ಲಿ ಇಲ್ಲಿ ವಾಣಿಜ್ಯ ಬ್ಯಾಂಕುಗಳ ಮೇಲ್ವಿಚಾರಣೆ ಮಾಡುವ ಅಧಿಕಾರವನ್ನು RBI ಹೊಂದಿರುತ್ತದೆ. ಕೋಟಕ್ ಮಹೀಂದ್ರ ಬ್ಯಾಂಕ್ನ ಬಗ್ಗೆ ಮಾಹಿತಿಯನ್ನು ನೋಡೋಣ. ಕೋಟಕ್ ಮಹೀಂದ್ರ ಬ್ಯಾಂಕ್ ಅನ್ನು 2003ರಲ್ಲಿ ಸ್ಥಾಪಿಸಲಾಯಿತು. ಇದರ MD ಮತ್ತು CEO ಯಾರೆಂದರೆ ಅಶೋಕ್ ವಾಸ್ವಾನಿ ಆಗಿರುತ್ತಾರೆ ಮತ್ತು ಇದರ ಪ್ರಧಾನ ಕಚೇರಿ ಮುಂಬೈನಲ್ಲಿದೆ. ಹಾಗೂ ಕೋಟಕ್ ಮಹೀಂದ್ರ ಬ್ಯಾಂಕ್ನ ಟ್ಯಾಗ್ಲೈನ್ ಏನೆಂದರೆ ಲೆಟ್ಸ್ ಮೇಕ್ ಮನಿ ಸಿಂಪಲ್ ಎನ್ನುವುದಾಗಿರುತ್ತದೆ. ಈ ಮಾಹಿತಿಗಳನ್ನು ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯು ಇತ್ತೀಚೆಗೆ ರೆಸ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾದ ಅಧ್ಯಕ್ಷರಾಗಿ ಯಾರನ್ನು ನೇಮಿಸಲಾಗಿದೆ? ಸರಿಯಾದ ಉತ್ತರವು ಆಪ್ಷನ್ ಎ, ನರಸಿಂಗ್ ಪಂಚಮ್ ಯಾದವ್ ಅವರನ್ನು ರೆಸ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾದ ಅಧ್ಯಕ್ಷರಾಗಿ ನೇಮಿಸಲಾಗಿರುತ್ತದೆ. ನರಸಿಂಗ್ ಪಂಚಮ್ ಯಾದವ್ ಅವರು ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಚಿನ್ನದ ಪದಕವನ್ನು ಇತ್ತೀಚೆಗೆ ಗೆದ್ದಿರುತ್ತಾರೆ. ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯು ವಿಶ್ವ ಮಲೇರಿಯಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರವು ಆಪ್ಷನ್ ಬಿ, ಏಪ್ರಿಲ್ 25ರಂದು ವಿಶ್ವ ಮಲೇರಿಯಾ ದಿನವನ್ನು ಆಚರಿಸಲಾಗುತ್ತದೆ. ಇಲ್ಲಿ ಪ್ರತಿ ವರ್ಷ ವಿಶ್ವ ಮಲೇರಿಯಾ ದಿನವನ್ನು ವಾರ್ಷಿಕವಾಗಿ ಏಪ್ರಿಲ್ 25ರಂದೇ ಆಚರಿಸಲಾಗುತ್ತದೆ. ಇದರ 2024ರ ಥೀಮ್ ಏನೆಂದರೆ ಆಕ್ಸಲರೇಟಿಂಗ್ ದಿ ಫೈಟ್ ಅಗೇನ್ಸ್ಟ್ ಮಲೇರಿಯಾ ಫಾರ್ ಎ ಮೋರ್ ಈಕ್ವಿಟೇಬಲ್ ವರ್ಲ್ಡ್ ಎನ್ನುವುದು 2024ರ ಥೀಮ್ ಆಗಿರುತ್ತದೆ. ಮೊದಲ ಬಾರಿಗೆ ವಿಶ್ವ ಮಲೇರಿಯಾ ದಿನವನ್ನು 2008ರಲ್ಲಿ ಆಚರಿಸಲಾಗಿರುತ್ತದೆ. ಈ ಮಲೇರಿಯಾ ರೋಗ ಯಾವ ರೀತಿಯಾಗಿ ಬರುತ್ತದೆ ಎಂದರೆ ಪ್ಲಾಸ್ಟೋಡಿಯಂ ಪರಾವಲಂಬಿಯಿಂದ ಇದು ಉಂಟಾಗುತ್ತದೆ. ಈ ಪರಾವಲಂಬಿಯು ಸೋಂಕಿತ ಹೆಣ್ಣು ಅನಾಫಿಲಿಸ್ ಸೊಳ್ಳೆಗಳ ಕಚ್ಚುವಿಕೆಯ ಮೂಲಕ ಮನುಷ್ಯರಲ್ಲಿ ಇದು ಹರಡುತ್ತದೆ. ಮುಂದಿನ ಪ್ರಶ್ನೆಯು 77ನೇ ಕ್ಯಾನ್ನೆಸ್ ಚಲನಚಿತ್ರೋತ್ಸವದಲ್ಲಿ ಆಯ್ಕೆಯಾದ ಮೊದಲ ಭಾರತೀಯ ಚಲನಚಿತ್ರ ಯಾವುದು? ನೆನಪಿಟ್ಟುಕೊಳ್ಳಿ. ಸರಿಯಾದ ಉತ್ತರವು ಆಪ್ಷನ್ ಸಿ, ಸನ್ಫ್ಲವರ್ ವೇರ್ ಫಸ್ಟ್ ಒನ್ಸ್ ಟು ನೋ ಎನ್ನುವ ಚಲನಚಿತ್ರವು 77ನೇ ಕ್ಯಾನ್ನೆಸ್ ಚಲನಚಿತ್ರೋತ್ಸವದಲ್ಲಿ ಆಯ್ಕೆಯಾದ ಮೊದಲ ಭಾರತೀಯ ಚಲನಚಿತ್ರ ಆಗಿರುತ್ತದೆ. ಇಲ್ಲಿ ಕ್ಯಾನ್ನೆಸ್ ಫಿಲ್ಮ್ ಫೆಸ್ಟಿವಲ್, ಈ ಫಿಲ್ಮ್ ಫೆಸ್ಟಿವಲ್ ಅನ್ನು ಫ್ರಾನ್ಸ್ನಲ್ಲಿ ಆಯೋಜಿಸಲಾಗುತ್ತದೆ. ಇದು ಕ್ಯಾನನ್ ಫಿಲ್ಮ್ ಫೆಸ್ಟಿವಲ್ನ 77ನೆಯ ಆವೃತ್ತಿಯಾಗಿರುತ್ತದೆ. ಇಲ್ಲಿ ಭಾರತದಿಂದ ಆಯ್ಕೆಯಾದ ಚಲನಚಿತ್ರ ಯಾವುದೆಂದರೆ ಸನ್ಫ್ಲವರ್ ವೇರ್ ಫಸ್ಟ್ ಒನ್ಸ್ ಟು ನೋ ಎನ್ನುವ ಚಲನಚಿತ್ರ ಆಯ್ಕೆಯಾಗಿರುತ್ತದೆ. ಇದರ ನಿರ್ದೇಶಕರು ಯಾರೆಂದರೆ ಚಿದಾನಂದ ನಾಯರ್ ಅವರು ಇದರ ನಿರ್ದೇಶಕರಾಗಿರುತ್ತಾರೆ. ಹಾಗೂ ಇದು ಯಾವ ಕೆಟಗರಿಯ ಅಡಿಯಲ್ಲಿ ಆಯ್ಕೆಯಾಗಿದೆ ಎಂದರೆ ಲಾ ಸಿನೆಫ್ ವಿಭಾಗದಲ್ಲಿ ಇದು ಆಯ್ಕೆಯಾಗಿರುತ್ತದೆ. ಮುಂದಿನ ಪ್ರಶ್ನೆಯು ಭಾರತದ ಯಾವ ರಾಜ್ಯದಲ್ಲಿ ಕೋಂಗ್ಜೋಮ್ ದಿನವನ್ನು ಆಚರಿಸಲಾಗುತ್ತದೆ? ಸರಿಯಾದ ಉತ್ತರವು ಆಪ್ಷನ್ ಎ, ಮಣಿಪುರದಲ್ಲಿ ಕೋಂಗ್ಜೋಮ್ ದಿನವನ್ನು ಆಚರಿಸಲಾಗುತ್ತದೆ. ಇಲ್ಲಿ ಮೊದಲನೆಯದಾಗಿ ಕೋಂಗ್ಜೋಮ್ ಅಂದರೆ ಏನು ಎಂದರೆ ಇದು ಮಣಿಪುರದಲ್ಲಿ 1891ರಲ್ಲಿ ಆಂಗ್ಲೋ ಮಣಿಪುರಿ ಯುದ್ಧದ ಕೋಂಗ್ಜೋಮ್ ಕದನದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಕೆಚ್ಚೆದೆಯ ವ್ಯಕ್ತಿಗಳನ್ನು ಗೌರವಿಸಲು ಆಚರಿಸುವ ಒಂದು ದಿನವಾಗಿರುತ್ತದೆ. ಇದನ್ನು ಕೋಂಗ್ಜೋಮ್ ದಿನ ಎಂದು ಕರೆಯಲಾಗುತ್ತದೆ. ಇದನ್ನು ಪ್ರತಿ ವರ್ಷ ಏಪ್ರಿಲ್ 23ರಂದು ಆಚರಿಸಲಾಗುತ್ತದೆ. ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಇದು ಇವತ್ತಿನ ಕರೆಂಟ್ ಅಫೇರ್ಸ್ ಆಗಿತ್ತು. ಥ್ಯಾಂಕ್ ಯು.